ಬೆಳಿಗ್ಗೆ 6 ಗಂಟೆ ಹೋಗಿ ಐ ಬೆಂಗಳೂರು ಆಫೀಸ್ ಮುಂದೆ ನಿಂತ್ಕೊತೀನಿ. ಕಾಯ್ತಾನೆ ಇರ್ತೀನಿ ಬೆಳಗೆರೆ ಅವ್ರು ಬರ್ತಾರೆ ಅಂತೇಳಿ. ರವಿ ಬೆಳಗೆರೆ ಅವರು 10 ಗಂಟೆ ಕರೆಕ್ಟಾಗಿ ಅವ್ರು ಟೆರೆಸಲ್ಲಿ ಬರ್ತಾರೆ. ಬಂದು ಕೇಳ್ತಾರೆ ಯಾರಪ್ಪ ಅಂತೇಳಿ. ಅಷ್ಟು ಅಲ್ಲಿ ಆಲ್ರೆಡಿ ನನ್ನ ಬಗ್ಗೆ ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ನಾನು ಈ ಥರ ಮೂರ್ತಿ ಅಂತ ಮೈಸೂರಿಂದ ಬಂದಿದ್ದೀನಿ, ನಿಮ್ಮ ಭೇಟಿ ಆಗಬೇಕು. ಸರಿ 1 ಗಂಟೆಗೆ ಬರ್ತೀನಿ ಅಂತಾರೆ. ಆಮೇಲೆ ಏನು ಕೆಲಸ ಮಾಡ್ತೀಯಾ ಅಂತಾರೆ. ನಾನು ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತೀನಿ. ಆಗ ಅವರು ಇನ್ನೊಂದು ಸ್ವಲ್ಪ ಓದ್ಕೊಂಬ ಅಂತ ಮತ್ತೆ ರಿಪೀಟ್ ಮಾಡ್ತಾರೆ. ನಾನು ಮತ್ತೆ ಕೆಲಸ ಬೇಕು ಅಂತಲೇ ಕೇಳ್ತೀನಿ. ಪುನಃ ಕೇಳ್ತಾರೆ ಏನು ಕೆಲಸ ಮಾಡ್ತೀಯ ಅಂತ. ನಾನು ಹೇಳ್ತೀನಿ ಏನು ಕೊಟ್ಟರು ಮಾಡ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ನೋಡು ನಿನಗೆ ಏನು ಕೆಲಸ ಬರುತ್ತೆ ಅದನ್ನೇ ಹೇಳಬೇಕು. ಒಂದು ವೇಳೆ ನನ್ನ ಕಾರ್ ಕೀ ಕೊಟ್ಟರೆ ಕಾರ್ ಓಡಿಸ್ತೀಯಾ? ಇಲ್ಲ. ಅಥವಾ ನನ್ನ ಸೀಟಲ್ಲಿ ಕೂರಿಸಿದ್ರೆ ನನ್ನ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ನಿನಗೆ ಏನು ಬರುತ್ತೆ ಅದನ್ನು ಹೇಳಬೇಕು ಅಂತ ಹೇಳಿದ್ರು. ಒಂದು ಕೆಲಸ ಮಾಡು, ಯಾವುದಾದ್ರು ಒಂದು ಪತ್ರಿಕೆಯಲ್ಲಿ ಒಂದು 3 ತಿಂಗಳು ಕೆಲಸ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ದಿನೇಶ್ ಅಂತ ಇರ್ತಾರೆ. ಅವ್ರು ಚೀಟಿಗಳು ಮಾಡಿರ್ತಾರೆ. ಅವ್ರ ಹತ್ರ ಚೀಟಿ ತೆಗೆದುಕೊಳ್ತೀನಿ. ಚೀಟಿ ತೆಗೆದುಕೊಂಡು ಸಾಲ ಮಾಡಿ ಆಟೋ ತೆಗೆದುಕೊಳ್ತೀನಿ. ಆಟೋ ತೊಗೊಂಡು 2003ರಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ನಮ್ಮೂರ ಹೋಟೆಲಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಅಲ್ಲಿ ಬರೀ ಕೆಲಸ. ಶನಿವಾರ ಭಾನುವಾರ ಅಂದರೆ ಮಾಮೂಲಿ ಕೆಲಸಕ್ಕಿಂತ ಇನ್ನೂ ಜಾಸ್ತಿ ಕೆಲಸ. ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ನಮಗೆ ಹಬ್ಬದಷ್ಟೇ ಕೆಲಸ. ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಅನಿಸುತ್ತೆ, ಒಂದು ದ್ರಾಕ್ಷಿ ಮಾಡುವಂಥ ಲೇಡಿ ಸುಳ್ಳು ಯಾಕೆ ಕೇಳಬೇಕು ಅವರು? ಅಕಸ್ಮಾತ್ ಆಟೋದಲ್ಲಿ ಏನಾರು ಹಿಂದಗಡೆನ ಬಿಟ್ಟಿಗಿಟ್ಟಿದ್ದಾರೆ ನೋಡೋಣ ತಾಡಿ ಅಂದ್ಬಿಟ್ಟು ಆಟೋದಲ್ಲಿ ಹಿಂದೆ ನೋಡ್ತೀನಿ. ಹಿಂದಗಡೆ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ 4 ಜನ ಬಂದಿದ್ದಂಥವ್ರು. ಸರಿ ಅಂತೇಳಿ ಏನು ಮಾಡ್ತೀನಿ, ಆ ಸಂದರ್ಭದಲ್ಲಿ ಆ ಬ್ಯಾಗ್ನ ನೋಡಿದಾಗ ಅದರಲ್ಲಿ SSLC, PUC, MBBS ಎಲ್ಲದು ಒರಿಜಿನಲ್ ಸರ್ಟಿಫಿಕೇಟ್ 4 ಜನರದ್ದು ಅದರಲ್ಲಿ ಇರುತ್ತೆ. ಸೆಕ್ಯೂರಿಟಿ ಗಾರ್ಡ್ ಆ್ಯಕ್ಚುಲಿ ಅವರು ಕೊಟ್ಟಂಥ ಒಂದು ಅಡ್ರೆಸ್ಸು ನಂದಿ ಎನ್ಕ್ಲೇವ್ ಅನ್ನೋ ಅಪಾರ್ಟ್ಮೆಂಟಿಗೆ ಹೋಗ್ತೀನಿ. ಅಲ್ಲಿ ಅವ್ರು ಕೇಳ್ತೀನಿ, ಈ ಥರ ನನಗೆ ರಾಜುನವ್ರು ಕಳಿಸಿದ್ರು ಮಲ್ಗಲಿಕ್ಕೆ ವ್ಯವಸ್ಥೆ ಬೇಕಂತೇಳಿ. ಆ ಅಪಾರ್ಟ್ಮೆಂಟ್ನ ಸ್ಟೇರ್ ಕೇಸ್ ಅಡಿಯಲ್ಲಿ ಹೋಗಿ ಮಲ್ಕೊತೀನಿ ನಾನು ಅವತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಾರೆ ಸೆಕ್ಯೂರಿಟಿ ಗಾರ್ಡು, ಕೇಳ್ತಾರೆ ಏನು ಸಮಾಚಾರ ಅಂತೇಳಿ. ನಾನು ಈ ಥರ ಪರ್ಸ್ನಲಾಗಿ ಭೇಟಿ ಆಗಬೇಕಾಗಿತ್ತು ಬೆಳಗೆರೆ ಅವರಿಗೆ ಅಂದಾಗ, ಆ ಸ್ಟೇಜ್ ಇಲ್ಲ ಅವ್ರನ್ನ ಭೇಟಿ ಆಗುವಂಥದ್ದು. ಒಂದು ಮಹಿಳೆ ಸುಮಾರು 3 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದಾರೆ ಅವ್ರನ್ನ ಭೇಟಿ ಆಗಲಿಕ್ಕೆ. ಸೊ ಅವರಿಗೆ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಆ ಸೆಕ್ಯೂರಿಟಿನೇ ಒಂದು ಐಡಿಯಾ ಕೊಡ್ತಾರೆ, ಒಂದು ಕೆಲಸ ಮಾಡಿ, ಏಪ್ರಿಲ್ 2ನೇ ತಾರೀಕು ಯುಗಾದಿ ಹಬ್ಬ ಇದೆ, ಅವತ್ತು ಅವರು ಮನೆಗೆ ಹೋಗ್ತಾರೆ, ಅವತ್ತು ನೀವು ಭೇಟಿ ಆಗ್ಬೋದು ಅಂತ ಒಂದು ಐಡಿಯಾ ಕೊಡ್ತಾರೆ. ಬೆಳಿಗ್ಗೆ 6 ಗಂಟೆ ಹೋಗಿ ಐ ಬೆಂಗಳೂರು ಆಫೀಸ್ ಮುಂದೆ ನಿಂತ್ಕೊತೀನಿ. ಕಾಯ್ತಾನೆ ಇರ್ತೀನಿ ಬೆಳಗೆರೆ ಅವ್ರು ಬರ್ತಾರೆ ಅಂತೇಳಿ. ರವಿ ಬೆಳಗೆರೆ ಅವರು 10 ಗಂಟೆ ಕರೆಕ್ಟಾಗಿ ಅವ್ರು ಟೆರೆಸಲ್ಲಿ ಬರ್ತಾರೆ. ಬಂದು ಕೇಳ್ತಾರೆ ಯಾರಪ್ಪ ಅಂತೇಳಿ. ಅಷ್ಟು ಅಲ್ಲಿ ಆಲ್ರೆಡಿ ನನ್ನ ಬಗ್ಗೆ ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ನಾನು ಈ ಥರ ಮೂರ್ತಿ ಅಂತ ಮೈಸೂರಿಂದ ಬಂದಿದ್ದೀನಿ, ನಿಮ್ಮ ಭೇಟಿ ಆಗಬೇಕು. ಸರಿ 1 ಗಂಟೆಗೆ ಬರ್ತೀನಿ ಅಂತಾರೆ. ಆಯ್ತು ಅಂತೇಳಿ ನಾನೇನು ಮಾಡ್ತೀನಿ, ಟಿಫನ್ನು ಮಾಡಿರಲ್ಲ, ಕಾಯ್ತಾ ಇರ್ತೀನಿ. ಏನಾದ್ರು ಹೋದರೆ ಅಕಸ್ಮಾತ್ ಮಿಸ್ ಆಗಿಬಿಡ್ತಾರೆ ಅಂತೇಳಿ ಹಾಗೆ ಕಾಯ್ತಿರ್ತೀನಿ. ಕರೆಕ್ಟಾಗಿ 1 ಗಂಟೆಗೆ ಬರ್ತಾರೆ. ಬಂದ ತಕ್ಷಣವೇ ಅವ್ರ ಜೊತೆ ಇನ್ನೊಂದು ಇಬ್ಬರು ಇರ್ತಾರೆ. ಹೇಳಪ್ಪ ಏನು ಅಂತ ಕೇಳ್ತಾರೆ. ಹೇಳ್ತೀನಿ, ನನ್ನ ಹೆಸರು ಮೂರ್ತಿ ಅಂತ, 2nd PU ವಿದ್ಯಾಭ್ಯಾಸ ಮಾಡಿದ್ದೀನಿ. ಅಂದರೆ ಫಸ್ಟು ಅವ್ರು ಹೇಳು ಅಂದ ತಕ್ಷಣ ನಾನು ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳ್ತೀನಿ. ಆವಾಗ ಆಯ್ತು ಹೇಳಿ, ಪರವಾಗಿಲ್ಲ ಇಲ್ಲೇ ಹೇಳು ಅಂತ ಹೇಳ್ತಾರೆ. ಯಾಕೆಂದರೆ ಇನ್ನೂ ಅವ್ರ ಜೊತೆ ಇಬ್ಬರು ಇದ್ದಿದ್ದರಿಂದ ನಾನು ನೇರವಾಗಿ ಕಾನ್ವರ್ಸೇಷನ್ ಶುರು ಮಾಡೋದಿಲ್ಲ. ಯಾಕೆಂದರೆ ಪರ್ಸ್ನಲ್ ಅಂದರೆ ಇಬ್ಬರೇ ಇರಬೇಕಂತೇಳಿ. ಅವರು ಇಲ್ಲ ಪರವಾಗಿಲ್ಲ ಹೇಳು ಅಂದಾಗ, ನನಗೊಂದು ಕೆಲಸ ಬೇಕಿತ್ತು, ಈ ಥರ ನಾನು ಮೂರ್ತಿ ಅಂತ ಮೈಸೂರಿಂದ ಬಂದಿದ್ದೀನಿ, 2nd PU ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂತ ಹೇಳಿದಾಗ, ಇನ್ನೂ ಒಂದು ಸ್ವಲ್ಪ ಓದ್ಕೊಂಡು ಬಾ ಅಂತ ಹೇಳ್ತಾರೆ. ಆಮೇಲೆ ಏನು ಕೆಲಸ ಮಾಡ್ತೀಯಾ ಅಂತಾರೆ. ನಾನು ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತೀನಿ. ಆಗ ಅವರು ಇನ್ನೊಂದು ಸ್ವಲ್ಪ ಓದ್ಕೊಂಬ ಅಂತ ಮತ್ತೆ ರಿಪೀಟ್ ಮಾಡ್ತಾರೆ. ನಾನು ಮತ್ತೆ ಕೆಲಸ ಬೇಕು ಅಂತಲೇ ಕೇಳ್ತೀನಿ. ಪುನಃ ಕೇಳ್ತಾರೆ ಏನು ಕೆಲಸ ಮಾಡ್ತೀಯ ಅಂತ. ನಾನು ಹೇಳ್ತೀನಿ ಏನು ಕೊಟ್ಟರು ಮಾಡ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ನೋಡು ನಿನಗೆ ಏನು ಕೆಲಸ ಬರುತ್ತೆ ಅದನ್ನೇ ಹೇಳಬೇಕು. ಒಂದು ವೇಳೆ ನನ್ನ ಕಾರ್ ಕೀ ಕೊಟ್ಟರೆ ಕಾರ್ ಓಡಿಸ್ತೀಯಾ? ಇಲ್ಲ. ಅಥವಾ ನನ್ನ ಸೀಟಲ್ಲಿ ಕೂರಿಸಿದ್ರೆ ನನ್ನ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ನಿನಗೆ ಏನು ಬರುತ್ತೆ ಅದನ್ನು ಹೇಳಬೇಕು ಅಂತ ಹೇಳಿದ್ರು. ಒಂದು ಕೆಲಸ ಮಾಡು, ಯಾವುದಾದ್ರು ಒಂದು ಪತ್ರಿಕೆಯಲ್ಲಿ ಒಂದು 3 ತಿಂಗಳು ಕೆಲಸ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ನಾನು ಸರಿ ಅಂತ ಅನ್ಕೊತೀನಿ ಮನಸ್ಸಲ್ಲಿ. ದೂರಿಂದ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ದುಡ್ಡು ತೆಗೆದು ನನ್ನ ಜೋಬಲ್ಲಿ ಇಡ್ತಾರೆ. ಅಷ್ಟೊತ್ತಿಗೆ ಏನಾಗಿರುತ್ತೆ, ನಾನು ತಂದಿದ್ದ ಕಾಸು 108 ರೂಪಾಯಲ್ಲಿ ಖಾಲಿಯಾಗಿ 10 ರೂಪಾಯಿ ಉಳಿದಿರುತ್ತಷ್ಟೇ. ನಾನು ಬೇಡ ಅನ್ನುವಂಥ ಸ್ಥಿತಿಯಲ್ಲೂ ಇಲ್ಲ. ಆಯ್ತು ಅಂತೇಳಿ ಏನು ಮಾಡ್ತೀನಿ, ಓಕೆ ಅಂದ್ಕೊಂಡು ಬಂದು ನೋಡ್ತೀನಿ, ಅದರಲ್ಲಿ 300 ರೂಪಾಯಿ ಇಟ್ಟಿರ್ತಾರೆ ರವಿ ಬೆಳಗೆರೆ ಅವರು. ಸೆಕ್ಯೂರಿಟಿಗೆ ಬಂದು ನಡೆದಿದ್ದ ಸ್ಟೋರಿ ಹೇಳ್ತೀನಿ. ಅವರು ಸೆಕ್ಯೂರಿಟಿ ಹೇಳ್ತಾರೆ ನನಗೆ, ನೀನು ಸೆಕ್ಯೂರಿಟಿ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ.
ಹೌದು ಮಾಡ್ತೀನಿ ಅಂತ ಹೇಳ್ತೀನಿ. ನಂದಿ ಎನ್ಕ್ಲೇವಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನೈಟ್ ಶಿಫ್ಟಲ್ಲಿ ಕೆಲಸ ಶುರು ಮಾಡ್ತೀನಿ. ಸೊ 40 ನೈಟ್ಸು ಸೆಕ್ಯೂರಿಟಿ ಗಾರ್ಡಲ್ಲಿ ಕೆಲಸ ನಾನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದಂಥ ಸೆಕ್ಯೂರಿಟಿ ಏನಿರ್ತಾರೆ ಅವರು ಆಯ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದೇ ಯೂನಿಟ್ ಆಯ್ ಬೆಂಗಳೂರಲ್ಲಿ ಕೆಳಗಡೆ ಕಲ್ಪತರು ಅಂತೇಳಿ ಮಾರ್ಕೆಟಿಂಗ್ ಒಂದು ಶಾಪ್ ಇರುತ್ತೆ, ಅದು ಗ್ರೌಂಡ್ ಫ್ಲೋರಲ್ಲಿ. ಅಲ್ಲಿಗೆ ಆ್ಯಕ್ಚುಲಿ ಸೆಕ್ಯೂರಿಟಿ ನಮ್ಮ ರಾಜು ಅವರು ಮಾಡ್ತಿರ್ತಾರೆ ಡ್ಯೂಟಿ. ಅಲ್ಲಿ ಅವರು ಸರಿಯಾಗಿ ಡ್ಯೂಟಿ ಮಾಡ್ತಾಯಿಲ್ಲ ಅಂತ ಏನು ಮಾಡ್ತಾರೆ, ನನ್ನನ್ನೇ ತೆಗೆದು ಆಯ್ ಬೆಂಗಳೂರಿಗೆ ಡ್ಯೂಟಿಗೆ ಹಾಕ್ತಾರೆ ಅಲ್ಲಿ ಆ ಜಾಗಕ್ಕೆ. ಅಂದರೆ ನಂದಿ ಎನ್ಕ್ಲೇವ್ ಅಪಾರ್ಟ್ಮೆಂಟಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ತೊಗೊಂಡು ಸಮ್ಟೈಮ್ ಅಲ್ಲಿ ಇಲ್ಲಿ ಎರಡು ಕಡೆ ಅವ್ರದ್ದು ಯೂನಿಟ್ ಇದ್ದಿದ್ದರಿಂದ ರಾಜು ಜಾಗದಲ್ಲಿ ನನ್ನನ್ನೇ ಕಳಿಸ್ತಾರೆ. ಸೊ ರಾಜು ಮತ್ತು ಶಂಕರ್ ಅಂತೇಳಿ ಇಬ್ಬರು ಇರ್ತಾರೆ ಆ ಒಂದು ರೂಮಲ್ಲಿ, ಸೆಕ್ಯೂರಿಟಿ ರೂಮಲ್ಲಿ. ಆ ಹುಡುಗರುಗಳಿಗೆ ಸ್ವಲ್ಪ ಬಿಡಿ ಸಿಗರೇಟು ಸೇದೋದು ಅಥವಾ ಸ್ವಲ್ಪ ಕುಡಿಯೋ ಅಭ್ಯಾಸನೂ ಇತ್ತು ಅಂತ ಕಾಣುತ್ತೆ. ಏನಾಗೋದು, ನನಗೆ ಆ ಥರ ಅಭ್ಯಾಸಗಳಿಲ್ಲ, ಬಿಡಿ ಸಿಗರೇಟು ಕುಡಿಯೋ ಚಟಗಳಿಲ್ಲ. ನನಗೇನು ಕೆಲಸ ಮಾಡು, ಚೆನ್ನಾಗಿ ಊಟ ಮಾಡು. ನಮಗೆ ನಾನು ಸ್ವಲ್ಪ ಹೋಟೆಲಲ್ಲಿ ಸಾಂಬಾರು ಅಥವಾ ಮೊಸರು ಏನಾದ್ರು ತೊಗೊಂಬಂದು ಊಟ ಮಾಡ್ತಾಯಿದ್ದೆ. ಅವರಿಗೆ ಅದು ಒಂದು ಸ್ವಲ್ಪ ಜಲಸಿ ಆಯಿತು ಅಂತ ಕಾಣುತ್ತೆ, ಏನು ಇವನು ಈ ಥರ ಮಾಡ್ತಾನೆ ಅಂತೇಳಿ ನನ್ನನ್ನು ಒಂದು ರೀತಿ ಹೇಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸರಿ, ನನಗೆ ಯಾಕೋ ಈ ವಾತಾವರಣ ಅಷ್ಟು ಸೆಟ್ ಆಗ್ತಾ ಇಲ್ಲ. ಮತ್ತು ನಾನು ಸಿಂಗರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿದ್ದವನು ಬೆಂಗಳೂರಿಗೆ ಬರುವಾಗ. ನನಗೆ ಹಾಡುವಂಥ ಅಭ್ಯಾಸ ಇತ್ತು ನನ್ನಲ್ಲಿ. ಸರಿ, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಲ್ಲಿ ಸೆಕ್ಯೂರಿಟಿ ಒಬ್ಬರು ಶಿವಣ್ಣ ಅಂತ ಸೆಕ್ಯೂರಿಟಿ ಇರ್ತಾರೆ ಐ ಬೆಂಗಳೂರಲ್ಲಿ, ನನ್ನ ಜೊತೆ ಇನ್ನೊಬ್ಬರು ಗಾರ್ಡ್ ಕೆಲಸ ಮಾಡೋವಂಥವ್ರು. ಅವ್ರು ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ಜೆ ಪಿ ನಗರಲ್ಲಿ ಗುಡ್ ಬ್ರೆಡ್ ಅಂತ ಇದೆ, ಅಲ್ಲಿಗೆ ಹೋಗು, ನಿಂಗೆ ಅಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂದು 2,000 ಸಂಬಳ ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಸೆಕ್ಯೂರಿಟಿಯಲ್ಲಿ ನನಗೆ 1,500 ರೂಪಾಯಿ ಸಂಬಳ. ಸರಿ, ಊಟ ತಿಂಡಿ ಸಿಕ್ಕಿ 2,000 ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗುತ್ತಲ್ಲ ಅಂತೇಳಿ ನಾನೇನು ಮಾಡ್ತೀನಿ, ಮೇ 7ನೇ ತಾರೀಕು ಜೆ ಪಿ ನಗರ ಹತ್ರ ಬರ್ತೀನಿ. ನಾನು ಜೆ ಪಿ ನಗರ ಮಾರೇನಹಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಬಸ್ ಇಳಿದು ಅಲ್ಲಿ ಮೊಬಿಲಿಟಿ ಇಂಡಿಯಾ ಅಂತ ಇದೆ, ಅದ್ರ ಮೂಲಕ ನಡ್ಕೊಂಡು ಹೋಗಿ ಮಾರೇನಹಳ್ಳಿಯಲ್ಲಿ ಗುಡ್ ಬ್ರೆಡ್ ಎಲ್ಲಿದೆ ಅಂತ ಒಬ್ಬರನ್ನ ಹೋಗಿ ಕೇಳ್ತೀನಿ. ಆಗ ಅಲ್ಲಿ MFE ಮಯೂರ ಫುಡ್ ಪ್ರಾಡಕ್ಟ್ ಅವ್ರದ್ದೇ ಗುಡ್ ಬ್ರೆಡ್ ಆ್ಯಕ್ಚುಲಿ. ಅಲ್ಲಿ ಹೋಗಿ ಕೇಳಿದಾಗ ನಮ್ಮೂರ ಹೋಟೆಲ್ ಅಂತ ಹೊಸದಾಗಿ ಪ್ರಾರಂಭ ಆಗಿ 2 ತಿಂಗಳಾಗಿರುತ್ತೆ ಅಷ್ಟೇ. ಕೆಲಸ ಬೇಕಂದಾಗ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಕಳಿಸ್ತಾರೆ ನನ್ನನ್ನು. ಅಲ್ಲಿ ಹೋಗ್ತೀನಿ, ಒಬ್ಬರು HR ಇರ್ತಾರೆ, HR ಶಶಿಕುಮಾರ್ ಅಂತೇಳಿ. ಹೋಟೆಲಲ್ಲಿ ಕೆಲಸ ಮಾಡಿ ಅನುಭವ ಇದೆಯಾ ಅಂತಾರೆ. ನಾನು ಆ್ಯಕ್ಚುಲಿ ಮೈಸೂರಿಗಿಂದ ಬೆಂಗಳೂರು ಬರೋಕ್ಕಿಂತ ಮುಂಚೆ ಒಂದು ಮೆಸ್ಸಲ್ಲಿ ಕೆಲಸ ಮಾಡಿರ್ತೀನಿ ನಾನು. ಮತ್ತು ನಾನು ನನ್ನ ಫ್ರೆಂಡು ಏನು ಮಾಡಿರ್ತೀವಿ, ಒಂದು ಹೋಟೆಲ್ಲೇ ಶುರು ಮಾಡಿರ್ತೀವಿ ಚಿಕ್ಕದಾಗಿ. ಒಂದು ಮನೆಯಲ್ಲಿ ರೈಸ್ ಬಾತು ಎಲ್ಲ ಮಾಡ್ಕೊಂಡು ಹೋಗಿ ಮೈಸೂರಲ್ಲಿ ಗೋಕುಲಂ ಅಂತ ಇದೆ, ಗೋಕುಲಂ ಥಿಯೇಟ್ರ್ ಮುಂದೆ ಒಂದು ಗಾಡಿ ಇಟ್ಕೊಂಡು ಹೋಟೆಲ್ ರನ್ ಮಾಡಿರ್ತೀವಿ ನಾವಿಬ್ಬರು. ನಾನು ಇವ್ರು ಕೇಳಿದಾಗ ಎಸ್ ನನಗೆ ಅನುಭವ ಇದೆ ಅಂತ ಹೇಳ್ತೀನಿ. ಆಯಿತು ಅಂತೇಳಿ ಕೆಲಸಕ್ಕೆ ಸೇರ್ಕೋತೀವಿ. 1,250 ರೂಪಾಯಿ ಸಂಬಳ. 2003ನೇ ಇಸ್ವಿಯಲ್ಲಿ ಸರ್ವಿಸ್ ಬಾಯ್ ಆಗಿ ಸೇರ್ಕೊತೀನಿ. ಮೊದಲ 3 ತಿಂಗಳು ಸರ್ವಿಸ್ ಬಾಯ್ ಆಗಿ ಕೆಲಸ ಮಾಡ್ತೀನಿ. ನಂತರ ನಾನು ಪಿಕಪ್ ಬಾಯ್. ನಮ್ಮದೆಲ್ಲ ಹೆವಿ ಪ್ರೊಡಕ್ಷನ್. ನಮ್ಮೂರ ಹೋಟೆಲ್ ಬಂದು KG ಕಾನ್ಸೆಪ್ಟಲ್ಲಿ ಶುರುವಾಗಿದ್ದಂಥ ಒಂದು ಸಂಸ್ಥೆ ಅದು. ಆವತ್ತಿನ ದಿನಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಒಂದು ಸಂಸ್ಥೆ ಅದು. ಅಲ್ಲಿ ಕೆಲಸ ಮಾಡ್ತೀನಿ. ಮೊದಲು 3 ತಿಂಗಳು ಸರ್ವಿಸ್ ಬಾಯ್ ಆಗಿ, ನಂತರ ಒಂದು 5 ತಿಂಗಳು ಪಿಕಪ್ ಬಾಯ್ ಆಗಿ ಕೆಲಸ ಮಾಡ್ತೀನಿ. ಟೋಟಲ್ 8 ತಿಂಗಳು ನಾನು ಕೌಂಟರ್ ಬಾಯ್ ಆಗಿ ವರ್ಕ್ ಮಾಡ್ತೀನಿ. ನಂತರ ನಾನು ಆ್ಯಕ್ಚುಲಿ ಅಲ್ಲಿ ಬೇರೆಯವ್ರಿಗೆ ಒಬ್ಬರಿಗೆ ಪ್ರಮೋಷನ್ ಕೊಡ್ತಾರೆ, ನಮ್ಮ ಜೊತೆಲೇ ಕೆಲಸ ಮಾಡೋಂಥವ್ರಿಗೆ. ನಾನು ಗಮನಿಸ್ತೀನಿ, ಅವನೇನು ಅಂಥ ಟ್ಯಾಲೆಂಟ್ ಏನಿಲ್ಲ, ಅವನಿಗೆ ಸೂಪರ್ವೈಸರ್ ಮಾಡಿದ್ದಾರೆ, ನನ್ನನ್ನು ಮಾಡಿ ನಾನು ನೋಡ್ಕೊತೀನಿ ಅಂತ ನಾನೇ ಡೈರೆಕ್ಟಾಗಿ ಕೇಳ್ತೀನಿ, ವಾಲಂಟಿಯರಾಗಿ ಕೇಳ್ತೀನಿ. ಸರಿ, HR ಏನು ಮಾಡ್ತಾರೆ, ಶಶಿಕುಮಾರ್ ಅನ್ನೋರು, ಆಯ್ತು ಹೋಗು ಅಂತೇಳಿ ನನ್ನನ್ನು ಅಕ್ಸೆಂಚರ್ ಕಂಪ್ನಿಗೆ ಟ್ರೈನಿ ಸೂಪರ್ವೈಸರಾಗಿ ಕಳಿಸ್ತಾರೆ ನನ್ನನ್ನು. ಸರಿ ಅಂತೇಳಿ ನಾನು ಕಾರ್ಪೊರೇಟ್ಸ್ಗೆ ಹೋಗೋಕ್ಕೆ ಶುರು ಮಾಡ್ತೀನಿ. F&B ಆಗಿ ಟ್ರೈನಿ ಸೂಪರ್ವೈಸರ್. ನಾವು ಅವಾಗ ಫುಡ್ ಆ್ಯಂಡ್ ಬೆವರೇಜ್ ಅಲ್ಲಿ ಇನ್ಚಾರ್ಜ್ಗಳಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಂತರ ಅಕ್ಸೆಂಚರ್ ಬ್ಯಾಂಕ್ 3 ಆ್ಯಕ್ಚುಲಿ ಫಸ್ಟ್ ನಾನು ಕೆಲಸ ಮಾಡುವಂಥದ್ದು ಈಗಿನ ಡೈರಿ ಸರ್ಕಲ್ ಹತ್ರ ಇರುವಂಥದ್ದು. ಅಲ್ಲಿಂದ ಮತ್ತೆ ಕನ್ವರ್ಜಿಸ್ ಅಂತೇಳಿ ಜಯದೇವ ಹಾಸ್ಪಿಟಲ್ ಎದುರುಗಡೆ ಇದೆ, ಅಲ್ಲೂ ಕೂಡ ಕೆಲಸ ಮಾಡ್ತೀನಿ. ಮತ್ತು ಬನ್ನೇರುಘಟ್ಟ ರೋಡಲ್ಲೇ ಬಿಳೆಕಳ್ಳಿ ಹತ್ರ ಕೂಡ ಒಂದು ಬ್ಯಾಂಕ್ 2 ಇದೆ ಅಕ್ಸೆಂಚರ್, ಅಲ್ಲೂ ಕೂಡ ಕೆಲಸ ಮಾಡ್ತೀನಿ. ಈ ಥರ ಒಂದು 7-8 ಕಂಪನಿಗಳಲ್ಲಿ MNC ಕಂಪನಿಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಥ್ರೂ ನಮ್ಮೂರ ಹೋಟೆಲ್ಲೇ. ನಮ್ಮದು ಕೇಟ್ರಿಂಗ್ ಕೂಡ ಇರುತ್ತೆ, ರೈಟ್ ಕೇಟರರ್ಸ್ ಅಂತೇಳಿ. ಒಂದು ಕೌಂಟ್ರು ಸೇಲು, KG ಕಾನ್ಸೆಪ್ಟು ಮತ್ತು ಕೇಟ್ರಿಂಗ್. ಒಂದು ದಿನಕ್ಕೆ 25,000 ಊಟ ಕೊಡ್ತಾ ಇದ್ವಿ ನಾವು ಆ ಸಂದರ್ಭದಲ್ಲಿ. ಆ ಥರ ಸಂದರ್ಭದಲ್ಲಿ ನಾನು ಅಕ್ಸೆಂಚರು, ಬ್ಯಾಂಕ್ 2, ಬ್ಯಾಂಕ್ 3 ಮತ್ತು ಕನ್ವರ್ಜಿಸು, ಅವಿವಾ, I2 ಟೆಕ್ನಾಲಜಿ, NDS ಮತ್ತು BTC ಅಂದರೆ ಬ್ಯಾಂಗ್ಳೂರ್ ಟಫ್ ಕ್ಲಬ್ ಇದೆಯಲ್ಲ ಅಲ್ಲಿ, ಮತ್ತು ಇನ್ನೊಂದು MBC ಅಂತ ಹೇಳ್ಬಿಟ್ಟು ಇದರಲ್ಲಿ ಕಮಿಷನರ್ ಆಫೀಸ್ ಇದೆ ನೋಡಿ ಇನ್ಫ್ಯಾಂಟ್ರಿ ರೋಡಲ್ಲಿ, ಅಲ್ಲೂ ಕೂಡ. ಇಷ್ಟು ಕಡೆ ನನಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಈ ಥರ ಎಲ್ಲ ಕಡೆಗಳಲ್ಲಿ ಕೆಲಸ ಮಾಡ್ತೀನಿ. ಮಾಡಿ ಆದ ನಂತರ ನಾನು ಏನು ಮಾಡ್ತೀನಿ ಅಂತೇಳಿದರೆ 2008 ಕೆಲಸವನ್ನು ಬಿಡ್ತೀನಿ. ನಾನಲ್ಲಿ ಕೆಲಸವನ್ನು ಬಿಟ್ಟು
ಆಟೋ ಫೀಲ್ಡಿಗೆ ಬರ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ರವಿ ಪ್ರಕಾಶ್ ಅನ್ನುವಂಥ ವ್ಯಕ್ತಿ, ಅವರು ಬ್ಯಾಂಕ್ವೆಟ್ಟಲ್ಲಿ ಇರ್ತಾರೆ ಆ್ಯಕ್ಚುಲಿ, ಬಿಟ್ಟು ಏನು ಮಾಡ್ತಾರೆ ಆಟೋ ಫೀಲ್ಡಿಗೆ ಹೋಗಿರ್ತಾರೆ. ಅವರು ಮತ್ತು ಇನ್ನೊಬ್ಬರು ಪ್ರಕಾಶ್ ಹೆಗ್ಡೆ ಅಂತ ಒಬ್ಬರು ಇರ್ತಾರೆ, ಅವರು ಕೂಡ ಆಟೋ ಫೀಲ್ಡ್ಗೆ ಹೋಗಿರ್ತಾರೆ. ನನಗನ್ಸುತ್ತೆ ಆಟೋ ಕಲಿಬೇಕು, ಆಟೋ ಓಡಿಸಿದ್ರೆ ಸ್ವಲ್ಪ ನಾನು ಸಂಗೀತ ಕ್ಲಾಸ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಸಕ್ತಿ ಇರುತ್ತೆ. ಸೊ ನಾನು ಮಿಡ್ಲಲ್ಲಿ ಏನು ಮಾಡಿರ್ತೀನಿ ಅಂದರೆ, ಕೌಂಟ್ರ್ ಬಾಯ್ ಆಗಿರಬೇಕಾದ್ರೇ ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ತೋರಿಸಿದಾಗ ಒಬ್ಬರು ರಾಜೀವ್ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ ಸಂಗೀತ ಕಲಿಬೇಕಂತ. ಆವಾಗ ಅವ್ರು ಹೇಳ್ತಾರೆ ವಿದ್ಯಾಭೂಷಣ್ ಅಂತಿದ್ದಾರೆ, ಅವ್ರ ಮನೇಲಿ ಸಂಗೀತ ಕ್ಲಾಸ್ ಪ್ರಾರಂಭ ಆಗ್ತಾಯಿದೆ, ಸಂಗೀತ ತರಗತಿಗಳು ಸೇರ್ಕೊ ಅಂತ ಹೇಳ್ತಾರೆ. 2003ರಲ್ಲಿ ನಾನು KR ರೋಡಲ್ಲಿ ಅವ್ರ ಮನೆ ಉದ್ಗೀತ ಅನ್ನುವಂಥ ಒಂದು ಮನೆಯಲ್ಲಿ ಹೋಗಿ ಅವ್ರ ಹತ್ರ ಸಂಗೀತ ಕ್ಲಾಸಿಗೆ ಸೇರ್ಕೊತೀನಿ. ನಾನು ಸೇರಿಕೊಂಡು JP ನಗರದಿಂದ ಡೈಲಿ ವಾರದಲ್ಲಿ 2 ಕ್ಲಾಸ್ ಇರುತ್ತೆ, ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಜಾಗದ ವ್ಯವಸ್ಥೆ ಇರಲ್ಲ. ಯಾವುದೋ ಒಂದು ಖಾಲಿ ಬಿಲ್ಡಿಂಗಲ್ಲಿ ಹೋಗಿ ಕ್ಯಾಂಡ್ಲ್ ಹಚ್ಕೊಂಡು ಖಾಲಿ ಕೂತ್ಕೊಂಡು ಸಂಗೀತ ಅಭ್ಯಾಸ ಮಾಡೋ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಬಟ್ ನಮ್ಮ ಸೂಪರ್ವೈಸರ್ ಒಬ್ಬರು ಇರ್ಫಾನ್ ಅಂತ ಇರ್ತಾರೆ, ಅವ್ರು ಹೇಳ್ತಿರ್ತಾರೆ ನೀನು ಹೋಗು ಸಂಗೀತ ಕಲಿದ್ದರೆ ಸಂಗೀತಕ್ಕೆ ಹೊಟ್ಟೋಗ್ಬಿಡು, ಕೆಲ್ಸಕ್ಕೆ ಬರಬೇಡ ಅಂತ ನನ್ನ ಸ್ವಲ್ಪ ಟೀಸ್ ಮಾಡ್ತಿರ್ತಾರೆ. ನನಗೆ ಅದು ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಹಾಗೆ ಯೋಚನೆ ಮಾಡ್ತೀನಿ, ನಾನು ಆಟೋ ತೊಗೊಂಡ್ರೆ ಆಟೋ ಫೀಲ್ಡ್ಗೆ ಹೋದರೆ ನನಗೆ ಯಾರ್ದು ರೆಸ್ಟ್ರಿಕ್ಷನ್ಸ್ ಇರಲ್ಲ, ಆರಾಮಾಗಿ ಫ್ರೀಡಮಾಗಿ ಮಾಡ್ಕೊಂಡು ಸಂಗೀತಕ್ಕೆ ಹೋಗ್ಬೋದು ಅಂತೇಳಿ ಏನು ಮಾಡ್ತೀನಿ, ಅಲ್ಲಿ ಕೆಲಸ ಬಿಟ್ಟು ಸಾಲ ಮಾಡಿ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ದಿನೇಶ್ ಅಂತ ಇರ್ತಾರೆ, ಅವ್ರು ಚೀಟಿಗಳು ಮಾಡಿರ್ತಾರೆ, ಅವ್ರ ಹತ್ರ ಚೀಟಿ ತೆಗೆದುಕೊಳ್ತೀನಿ. ಚೀಟಿ ತೆಗೆದುಕೊಂಡು ಸಾಲ ಮಾಡಿ ಆಟೋ ತೆಗೆದುಕೊಳ್ತೀನಿ. ಆಟೋ ತೊಗೊಂಡು 2003ರಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ನಮ್ಮೂರ ಹೋಟೆಲಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಅಲ್ಲಿ ಬರೀ ಕೆಲಸ. ಶನಿವಾರ ಭಾನುವಾರ ಅಂದರೆ ಮಾಮೂಲಿ ಕೆಲಸಕ್ಕಿಂತ ಇನ್ನೂ ಜಾಸ್ತಿ ಕೆಲಸ. ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ನಮಗೆ ಹಬ್ಬದಷ್ಟೇ ಕೆಲಸ. ನಾವು ಈ ಥರ ಕೆಲಸ ಮಾಡಿ ಏನಾಗಿತ್ತು, ಮೈಂಡು ಚೆನ್ನಾಗಿ ವರ್ಕ್ಗೆ ಅಲೈನ್ ಆಗಿಬಿಟ್ಟಿತ್ತು. ಅದೇ ಪ್ಯಾಟ್ರನ್ನ ನನ್ನ ಆಟೋಗೆ ಬಂದಾಗಲೂ ಸೇಮ್ ಹಂಗೆ ಕಂಟಿನ್ಯೂ ಮಾಡಿದೆ. ಬರೀ ಕೆಲಸ. ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ, ಜನರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದೆ. ಆ ಜನ ಭಾಳ ಖುಷಿ ಪಡೋರು ಆ್ಯಕ್ಚುಲಿ ನಮ್ಮ ಆಟೋದಲ್ಲಿ ಬರೋವಂಥವ್ರು. ಈ ಥರ ಎಲ್ಲ ಆಗೋವಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ 2010ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಏನಾಗುತ್ತೆ, ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ ಒಂದು 7-8 ಜನ ಇರ್ತಾರೆ. ಅವರು ಆಟೋ ಕೇಳ್ತಾರೆ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತೇಳಿ. ನನ್ನ ಮುಂದಿನ ಆಟೋ ಕೇಳ್ತಾರೆ, ಅವರು 2 ಆಟೋ ಬೇಕಂತ, ನೀವು ಬರ್ತೀರಾ ಅಂತಾರೆ. ಎಸ್ ಐ ಆಮ್ ರೆಡಿ ಅಂತ ಹೇಳ್ತೀನಿ. ಆವಾಗ ಆ್ಯಕ್ಚುಲಿ ಆ ಟೈಮಲ್ಲಿ 14 ರೂಪಾಯಿ ಇತ್ತು ನಾನು ಪ್ರಾರಂಭ ಮಾಡಿದಂಥ ಟೈಮಲ್ಲಿ. ಮಿನಿಮಮ್ 12 ರೂಪಾಯಿಂದ 14 ರೂಪಾಯಿಗೆ ಶುರು ಆಗಿರುತ್ತೆ. ಸರಿ ಅಂತೇಳಿ ಪ್ರಾರಂಭ ಮಾಡ್ತೀವಿ. ನಾನು ಹೀಗೆ ಅಂತ ಹೇಳಿದ್ರೆ, ನಾನು ನೇರವಾಗಿ ಜನರಿಂದ ಹಣ ಬಾಯ್ಬಿಟ್ಟು ಕೇಳಲ್ಲ. ಎಲ್ಲಿಗೆ ಹೋದ್ರು ಮೀಟ್ರ್ ಹಾಕೊಂಡು ಹೋಗೋ ಅಭ್ಯಾಸ ನನಗೆ. ಇವರು 100 ರೂಪಾಯಿಗೆ ಮಾತಾಡ್ಬಿಟ್ಟಿರ್ತಾರೆ ಆಲ್ರೆಡಿ ಬೇರೆ ಆಟೋ ಡ್ರೈವರು. ಬಟ್ ನಾನು ಹಂಗೆಲ್ಲ ಮಾತಾಡಿ ದುಡ್ಡು ತೊಗೊಳ್ಳೋನಲ್ಲ ನಾನು. ಬಟ್ ಆದರೆ ಆಟೋ ಡ್ರೈವರ್ ಮುಂದೆ ನಾನು ಹಂಗಲ್ಲ ಅಂತ ಹೇಳಂಗಿಲ್ಲ ಅವ್ರ ಎದುರುಗಡೆ. ಹೌದಾ ಬರಲಿ ಬನ್ನಿ ಅಂತೇಳಿ ಕರ್ಕೊತೀನಿ. ಆ್ಯಕ್ಚುಲಿ 4 ಜನ ಇರ್ತಾರೆ ಅವರು. 4 ಜನ ಬಂದರೆ ಆಟೋದಲ್ಲಿ ನಾವು 1.5 ಚಾರ್ಜ್ ಮಾಡ್ತೀವಿ ಅವರಿಗೆ. ಸರಿ ಅಂತೇಳಿ ಅವ್ರನ್ನ ಚಿಕ್ಕಪೇಟೆ ಕರ್ಕೊಂಡು ಹೋಗ್ತೀವಿ. ಚಿಕ್ಕಪೇಟೆ ರೋಡು BV.K. ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆ್ಯಕ್ಚುಲಿ ಅದು ಬಂದು 90 ರೂಪೀಸ್ ಆಗುತ್ತೆ, 60 ರೂಪಾಯಿ ಆಗುತ್ತೆ. 1.5 ಅಂದರೆ 90. ಸರಿ ನಾನು 10 ರೂಪಾಯಿ ವಾಪಸ್ ಕೊಟ್ಬಿಡೋಣ ಅವರಿಗೆ ಅಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡೇ ಗಾಡಿ ಓಡಿಸ್ಕೊಂಡು ಬರ್ತೀನಿ. ಬಟ್ ಟ್ರಾಫಿಕ್ ಜಾಮ್ ಜಾಸ್ತಿ ಇದ್ದಿದ್ದರಿಂದ ಏನಾಗುತ್ತೆ, ನನ್ನ ಮನಸ್ಸು ಹೇಳುತ್ತೆ ಬಿಡ ಟ್ರಾಫಿಕ್ ಜಾಮ್ ಜಾಸ್ತಿ, 10 ರೂಪಾಯಿ ಇಟ್ಕೊಂಬಿಡು ಅಂತ ಹೇಳ್ಬಿಡುತ್ತೆ ಮನಸ್ಸು. ಸರಿ ಅಂತ ಏನು ಮಾಡ್ತೀನಿ, ಅವರು ಆಲ್ರೆಡಿ 100 ರೂಪಾಯಿ ಕೊಡೋಕೆ ರೆಡಿ ಇದ್ದಿದ್ದರಿಂದ 100 ರೂಪಾಯಿ ಇಸ್ಕೊಂಡ್ಬಿಡ್ತೀನಿ. ನಾನು ಕೊಟ್ಟು ಹೋಗ್ಬಿಡ್ತಾರೆ ಅವರು. ಆದರೆ ನನ್ನ ಮನಸ್ಸು ಬಿಡಲ್ಲ, ನನ್ನ ಕಾಡೋಕ್ಕೆ ಶುರು ಮಾಡುತ್ತೆ. ನೀನು ಯಾಕೆ ಜಾಸ್ತಿ ಇಸ್ಕೊಂಡೆ, ನಿನ್ಗೆ ರೈಟ್ಸ್ ಇಲ್ಲ, ನೀನು 95 ರೂಪಾಯಿ ನಿಂದು ಅಂತ. ನನ್ನ ಪುಣ್ಯಕ್ಕೆ ಯಾರು ನನ್ನ ಪ್ಯಾಸೆಂಜರ್ ಬಂದಿದ್ರೋ ಡ್ರಾಪ್ ಮಾಡಿದ್ನೋ ಅವ್ರು ಮತ್ತೆ ವಾಪಸ್ ನನ್ನ ಹತ್ರ ಬರ್ತಾರೆ. ಸರ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ಇರಪ್ಪ ಅಂತೇಳಿ ಫಸ್ಟ್ 10 ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿ ಅವರಿಗೆ. ಮೈಂಡ್ ರಿಲೀಫ್ ಆಗಬೇಕು ನನಗೆ. ಕೊಟ್ಟಾದಮೇಲೆ ಇನ್ನೊಂದು ಪ್ಯಾಸೆಂಜರ್ ಸಿಗ್ತಾರೆ. PTM ಲೇಔಟ್ಗೆ ಹೋಗಪ್ಪ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೋಗ್ತೀನಿ. ಆಗ ಆ ಒಂದು ಯಂಗ್ಸ್ ಬಂದಿರ್ತಾರೆ, ಅವ್ರ ಜೊತೆ ಒಂದು ಮಗು ಬಂದಿರುತ್ತೆ, ಮೊಮ್ಮಗು. ಆ ಹುಡುಗ ಆಸ್ಟ್ರೇಲಿಯಿಂದ ಬಂದಿರ್ತಾನೆ. ಸರಿ ಒಂದು ಕಡೆ ಸ್ವಲ್ಪ ಕಬಾಬ್ ಏನೋ ತೊಗೋಬೇಕು, ನಿಲ್ಸಪ್ಪ ನಾನ್-ವೆಜ್ ಅಂತ ಹೇಳ್ತಾರೆ. ಆಯ್ತಮ್ಮ. ಫಸ್ಟು ಅವರು ಏನೋ ತೊಗೋಬೇಕು ಹೋಟ್ಲಲ್ಲಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕಡೆ ದ್ರಾಕ್ಷಿ ತೊಗೋಬೇಕು ನಿಲ್ಲಿಸು ಅಂತ ಹೇಳ್ತಾರೆ. ಸರಿ ಅಂತೇಳಿ ನಾವು ಹೋಗಿ ದ್ರಾಕ್ಷಿ ತೆಗೆದುಕೊಳ್ತೀವಿ. ತೊಗೊಂಡ್ಮೇಲೆ ಮತ್ತೆ ಅಲ್ಲಿಗೆ ಇನ್ನೊಂದು ಕಡೆ ಹೋಟೆಲಿಗೆ ಹೋಗ್ತೀವಿ. ಆ ಹೋಟೆಲ್ಗೆ ಹೋಗಿ ಐಟಮ್ ಅವ್ರು ಹೇಳಿ ತೊಗೊಂಬಂದು ಕೊಡುವಾಗ ಅವ್ರು ಹೇಳ್ತಾರೆ, ನೋಡಪ್ಪ ಅಲ್ಲಿ ನಾವು ದ್ರಾಕ್ಷಿ ತೊಗೊಂಡ್ವಲ್ಲ, ಅಲ್ಲಿ ದ್ರಾಕ್ಷಿ ತೊಗೊಳ್ಳೇ ಇಲ್ಲ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅಂತಾರೆ. ಆಗ ಆ ಗಾಡಿಯವ್ರು ಏನು ಹೇಳ್ತಾರೆ, ಇಲ್ಲ ಆ್ಯಕ್ಚುಲಿ ನೀವು ತೊಗೊಂಡು ಹೋಗಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಮ್ಮ ತೊಗೊಂಡು ಹೋದ್ರೆ ನಾವು ಮತ್ತೆ ಯಾಕೆ ಬರ್ತಾ ಇದ್ವಿ ಅಂದಾಗ ಅವ್ರು ಮತ್ತೆ ಕೊಡ್ತಾರೆ ನಮಗೆ. ಆಯಿತು, ಆ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಅಲ್ಲಿಂದ ಸೀತಾ ಸರ್ಕಲ್ಗೆ ಒಂದು ಬಾಡಿಗೆ ಬರುತ್ತೆ ನನಗೆ. ಸೀತಾ ಸರ್ಕಲ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಅನಿಸುತ್ತೆ, ಒಂದು ದ್ರಾಕ್ಷಿ ಮಾಡುವಂಥ ಲೇಡಿ ಸುಳ್ಳು ಯಾಕೆ ಕೇಳಬೇಕು ಅವರು?
ಅಕಸ್ಮಾತ್ ಆಟೋದಲ್ಲಿ ಏನಾರು ಹಿಂದಗಡೆ ಬಿಟ್ಟಿಗಿಟ್ಟಿದ್ದಾರೆ ನೋಡೋಣ ತಾಡಿ ಅಂದ್ಬಿಟ್ಟು ಆಟೋದಲ್ಲಿ ಹಿಂದೆ ನೋಡ್ತೀನಿ, ಹಿಂದಗಡೆ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ 4 ಜನ ಬಂದಿದ್ದಂಥವ್ರು. ಆ್ಯಕ್ಚುಲಿ ನನಗೆ ಇಂಗ್ಲೀಷ್ ಬರ್ತಾಯಿತ್ತು, ಅವ್ರನ್ನ ನಾನು ಮಾತಾಡ್ಸಿರ್ತೀನಿ ಆ್ಯಕ್ಚುಲಿ ಆ ಟೈಮಲ್ಲಿ. ಅವರು ಬೆಳಗಾವಿ ಹತ್ರ ನಿಪಣಿ ಅವರು ಅಂತ ಹೇಳಿರ್ತಾರೆ ನನಗೆ. ಸ್ವಲ್ಪ ಅವ್ರಿಗೆ ಕನ್ನಡ ಲೈಟಾಗಿ ಬರ್ತಾಯಿತ್ತು ಮತ್ತು ಸ್ವಲ್ಪ ಮರಾಠಿ ಕಡೆ ಹುಡುಗರು ಅನಿಸುತ್ತೆ. ಅವರು ಇಂಗ್ಲೀಷಲ್ಲೇ ಮಾತಾಡಿದರು, ಕನ್ನಡನೂ ಬರ್ತಾಯಿತ್ತು ಕೂಡ ಅವರಿಗೆ. ಸರಿ ಅಂತೇಳಿ ಏನು ಮಾಡ್ತೀನಿ, ಆ ಸಂದರ್ಭದಲ್ಲಿ ಆ ಬ್ಯಾಗ್ನ ನೋಡಿದಾಗ ಅದರಲ್ಲಿ SSLC, PUC, MBBS ಎಲ್ಲದು ಒರಿಜಿನಲ್ ಸರ್ಟಿಫಿಕೇಟ್ 4 ಜನರದ್ದು ಅದರಲ್ಲಿರುತ್ತೆ. ಸರಿ ಆಯಿತು ಬಿಡು, ಕೊರಿಯರಲ್ಲಿ ಕಳ್ಸೋಣ ಅವ್ರ ಊರಿಗೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊತೀನಿ. ಆಯ್ತು ಅಂತೇಳಿ ನನ್ನ ಪಾಡಿಗೆ ಅದನ್ನು ತೆಗೆದಿಡ್ತೀನಿ. ಅದನ್ನು ನೆಕ್ಸ್ಟ್ ಡೇ ಅದರಲ್ಲಿ ಆ ಹುಡುಗಂದು ನಿಪಣಿದು ಕಾಲೇಜ್ದು ID ಕಾರ್ಡ್ ಇರುತ್ತೆ. ಸೋಮವಾರ ಅವ್ರು ಇಂಟಿಮೇಷನ್ ಕೊಡ್ತೀನಿ, ನೋಡಿ ನಿಮ್ಮ ಕಾಲೇಜವ್ರು ಬಂದಿದ್ರು ನಮ್ಮ ಆಟೋದಲ್ಲಿ, ಈ ರೀತಿ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ನನ್ನ ನಂಬರ್ ತಲುಪಿಸಿದ್ರೆ ನಾನು ಇದನ್ನು ಅವ್ರಿಗೆ ತಲುಪಿಸ್ತೀನಿ ಅಂತೇಳಿ. ಬಟ್ ಅವ್ರಿಗೇನಾಗಿದೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನ್ ಮಾಡೋವರೆಗೂ ಅದು ನೆನಪಾಗಿಲ್ಲ. ಆಮೇಲೆ ನೆನಪಾಗಿ ಚಿಕ್ಕಪೇಟೆ ಹತ್ರ ಒಂದು 500 ಆಟೋ ಕೇಳಿ, ನಂತರ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು, ಸಂಜಯ್ ನಗರ ಅಲ್ಲಿ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಎಷ್ಟೋ ಜನ ಆಟೋ ಡ್ರೈವರ್ಗಳನ್ನು ಕೇಳಿದ್ದಾರೆ. ಆಗ ಆಟೋ ಡ್ರೈವರ್ಗಳು ಹೇಳಿದ್ದಾರೆ, ಅವ್ನು ಒಳ್ಳೆಯವನಾದರೆ ಖಂಡಿತ ತಂದು ಕೊಡ್ತಾನೆ ಹೋಗಿ ಅಂತ ಇದೇ ಮಾತುಗಳನ್ನು ಹೇಳಿದ್ದಾರೆ. ನಾನು ಕಾಲೇಜಿಗೆ ಫೋನ್ ಮಾಡಿ ಹೇಳಿದಾದ್ಮೇಲೆ ಏನಾಗಿದೆ, ಆಲ್ರೆಡಿ ಹುಡುಗರು ಕಾಲೇಜ್ಗೂ ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ಕಳೆದೋಗಿದೆ ಅಂತೇಳಿ. ಇಮಿಡಿಯೇಟಾಗಿ ಅವರಿಗೆ ನನ್ನ ನಂಬರ್ ಸಿಕ್ಕಿದೆ. ನನಗೆ ಫೋನ್ ಮಾಡಿದ್ರು, ವಿಲ್ಸನ್ ಗಾರ್ಡನಲ್ಲಿದ್ದೆ ಸರ್, ಈ ಥರ ಹಿಂಗಾಗಿದೆ. ಹೌದು ಬರ್ತೀನಿ, ಎಲ್ಲಿದ್ದೀರಾ ಸರ್? ನಿಮ್ಮ ಆಟೋ ಹತ್ತಿದ ಜಾಗದಲ್ಲೇ ಇದ್ದೀವಿ, ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ. ಆಯ್ತು ನಾನು ಬರ್ತೀನಿ ರೀ ಅಂತೇಳಿ ಅಲ್ಲಿಗೆ ಹೋಗ್ತೀನಿ. ಹೋದ ತಕ್ಷಣ ತೊಗೊಂಡೋಗಿ ಕೊಡ್ತೀನಿ ಅವರಿಗೆ. ಕೊಟ್ಟ ತಕ್ಷಣ ಆ ಮುಖದಲ್ಲಿ ನಗು ನೋಡ್ತೀನಿ, ಖುಷಿಯಾಗ್ಬಿಡ್ತಾರೆ. ನನಗೆ ಆ ಖುಷಿನೇ, ನನಗೆ ಬೇರೆಯವ್ರ ಕಣ್ಣಲ್ಲಿ ಖುಷಿ ನೋಡಿದೆ ನನಗೆ ಖುಷಿ ಆ್ಯಕ್ಚುಲಿ. ಸರಿ ಆಯ್ತು ಅಂತ ಖುಷಿ ಆಗುತ್ತೆ. ಕರೀತಾರೆ, ಸರ್ ಇಲ್ಲೊಂದು ಬಟ್ಟೆ ಅಂಗಡಿ ಇದೆ ಬನ್ನಿ ಅಂತ. ಏನಕ್ಕೆ? ನಿಮಗೇನೋ ಬಟ್ಟೆ ತೊಗೊಡ್ಬೇಕು. ಇಲ್ಲ ಹಂಗೆಲ್ಲ ಏನು ಬೇಡ, ನಾನು ಆ ಥರ ಎಲ್ಲ ತೊಗೊಳ್ಳಲ್ಲ ಅಂತ ಹೇಳ್ತೀನಿ. ಆದರೂ ಅವ್ರು ಏನು ಮಾಡ್ತಾರೆ, ಇಲ್ಲ ನಮ್ಮ ಕಡೆಯಿಂದ ಒಂದು ಕಾಣಿಕೆ ನೀವು ತೊಗೊಳ್ಳೇಬೇಕು ಅಂತೇಳಿ ಕರ್ಕೊಂಡು ಹೋಗಿ, ನಿಮ್ಗೆ ಯಾವ ಬಟ್ಟೆ ಬೇಕು ಸೆಲೆಕ್ಟ್ ಮಾಡಿ ಅಂತಾರೆ. ನಾನು ಒಂದು ಶರ್ಟ್ ಸೆಲೆಕ್ಟ್ ಮಾಡ್ತೀನಿ, ಅದು ತೆಕ್ಕೊಡ್ತಾರೆ, ಇದು ನಮ್ಮ ಕಾಣಿಕೆ ನಿಮಗೆ ಅಂತೇಳಿ. ಇದು ಒಂದು ಮೊದಲು ನಡೆದಂಥ ಒಂದು ವಿಷಯ ನನ್ನ ಆಟೋ ಕೆರಿಯರಲ್ಲಿ. ಅದಾದಮೇಲೆ ಹಲವಾರು ಬಾರಿ ಮೊಬೈಲ್ ಫೋನ್ಗಳನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಇದರಲ್ಲಿ 14 ಫೋನ್ಗಳನ್ನು ನಾನು ಹಿಂದಿರುಗಿಸಿದ್ದೀನಿ. 12ರಿಂದ 14 ಫೋನ್ಗಳನ್ನು, ಮೊಬೈಲ್ ಫೋನ್ಗಳನ್ನು ತಿರುಗಿಸಿದ್ದೀನಿ. ಅದರಲ್ಲಿ ಒಂದು ಇದರ ಹತ್ರ ಬ್ರಿಗೇಡ್ ರೋಡಿಂದ ಪಿಕಪ್ ಮಾಡಿದಂಥ ಪ್ಯಾಸೆಂಜರ್ನ ವೈಟ್ ಫೀಲ್ಡ್ ಹತ್ರ ಡ್ರಾಪ್ ಮಾಡಿರ್ತೀನಿ ನಾನೊಬ್ಬರಿಗೆ. ಅವರು ಆ ಟೈಮಲ್ಲಿ ಒಂದು ಸ್ಮಾರ್ಟ್ ಫೋನ್ ಬಿಟ್ಟು ಹೋಗಿರ್ತಾರೆ. ಅದನ್ನು ನಾನು ತೊಗೊಂಡೋಗೋರು ವಾಪಸ್ ಕೊಡ್ತೀನಿ. ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಮಿರರ್ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬರುತ್ತೆ. ಆ್ಯಂಡ್ ಯು ಥಾಟ್ ಆಲ್ ಆಟೋ ಡ್ರೈವರ್ಸ್ ಆರ್ ಬ್ಯಾಡ್ ಅಂತೇಳಿ ಒಂದು ದೊಡ್ಡ ಆರ್ಟಿಕಲ್ ಮಾಡಿರ್ತಾರೆ. ಚೆನ್ನಾಗಿ ಬಂತು, ಆನೆಸ್ಟ್ ಆಟೋ ಡ್ರೈವರ್ ಮೂರ್ತಿ ಬಿ ಅಂತೇಳಿ ಒಂದು ಆರ್ಟಿಕಲ್ ಬಂತದ್ದು. ಈಗಲೂ ನನ್ನ ಹತ್ರ ಒಂದು ಆರ್ಟಿಕಲ್ ಇದೆ. ಅದು ಈ ಥರನೇ ಕೆಲಸ ಮಾಡ್ತೀನಿ. ಮತ್ತು 2015 ಕೂಡ ಒಬ್ಬರು ಆಸ್ಟ್ರೇಲಿಯಾದವರು, ಆ್ಯಕ್ಚುಲಿ ಅವರು ಬಂದಿರ್ತಾರೆ. ಇಸ್ರೋ ಲೇಔಟಿಂದ ಜಯನಗರ 4 ಬ್ಲಾಕ್ ಡ್ರಾಪ್ ಮಾಡಿರ್ತೀನಿ. ಮಾಡಿ ಎಲ್ಲ ಆದಮೇಲೆ ಏನಾಗುತ್ತೆ, ಅವ್ರಾದ್ಮೇಲೆ ಇನ್ನೊಬ್ಬರನ್ನು ಡ್ರಾಪ್ ಮಾಡ್ತೀನಿ. ಮನೇಲಿ ನೋಡಿದಾಗ ಕಾರ್ನರಲ್ಲಿ ಒಂದು ಮೊಬೈಲ್ ಫೋನ್ ಇರುತ್ತೆ. ತೆಗೆದು ನೋಡ್ತೀನಿ, ನನಗೆ ಗೊತ್ತಾಗುತ್ತೆ ಬಹುಶಃ ಇದು ಆಸ್ಟ್ರೇಲಿಯಾದವ್ರದ್ದೇ ಅಂತೇಳಿ. ಎಲ್ಲ ಚೆಕ್ ಮಾಡಿ ನೋಡಿಕೊಂಡು ಕಾಲ್ ಮಾಡಿದ್ರೆ ಹೋಗಲ್ಲ ಆ್ಯಕ್ಚುಲಿ. ಬಟ್ ಅದರಲ್ಲಿ ಮೆಸೇಜಸ್ಗಳು ಮಾಡಿರೋ ನಂಬರ್ ಇರ್ತದೆ. ನನಗೊಬ್ಬರು ಆಟೋದಲ್ಲೊಬ್ಬರು ಜೈರಾಮನ್ ನಂಬೋದ್ರಿ ಅಂತ ಪರಿಚಯ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಬೇರೆ ನಂಬರ್ ಇದೆಯಲ್ಲ ಅದಕ್ಕೆ ನೀನು ಕಾಲ್ ಮಾಡಿ ಇದು ಮಾಡು, ನಿಂಗೆ ಅವ್ರ ಮೂಲಕ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ. ಆಸ್ಟ್ರೇಲಿಯಾದವ್ರ ನಂಬರಿಗೆ ಫೋನ್ ಮಾಡ್ತೀನಿ ನಾನು. ನಾನು ಇಂಗ್ಲೀಷ್ ಬರ್ತಾ ಇದ್ದಿದ್ದರಿಂದ ಕಾಲ್ ಮಾಡಿದಾಗ ನಾನು ಹೇಳ್ತೀನಿ, ಸಿ ಯುವರ್ ಫ್ರೆಂಡ್ ಈ ಲೆಫ್ಟ್ ಇಸ್ ಫೋನ್ ಇನ್ ಮೈ ಆಟೋ, ಸೊ ಇಫ್ ಯು ಗಿವ್ ಮೈ ಕಾಂಟ್ಯಾಕ್ಟ್ ನಂಬರ್ ಟು ದಿಮ್ ಐ ಆಮ್ ರೆಡಿ ಟು ರಿಟರ್ನ್ ದಿಟ್ ಫೋನ್ ಟು ದಿಮ್ ಅಂತ. ಆಯ್ತು ಅಂತೇಳಿ ನನ್ನ ನಂಬರ್ನ ಅವ್ರಿಗೆ ತಲುಪಿಸ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಆಸ್ಟ್ರೇಲಿಯಾದ ವ್ಯಕ್ತಿ ಪಾಂಡಿಚೇರಿಗೆ ಹೊರಟೋಗಿರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗಿ ಖುಷಿಯಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ MG ರೋಡಲ್ಲಿ ಇರ್ತಾರೆ, ಕರೀತಾರೆ. ನಾನು ಅಲ್ಲಿಗೆ ಹೋಗಿ ಫೋನ್ ಕೊಡ್ತೀನಿ. ಮತ್ತು ಅವರು ನನ್ನನ್ನು ಇಸ್ರೋ ಲೇಔಟಿಗೆ ಡ್ರಾಪ್ ಮಾಡು ಅಂತಾರೆ, ಡ್ರಾಪ್ ಮಾಡ್ತೀನಿ. ಆಗ ಅವ್ರು ನನಗೆ ಒಂದು 500 ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ. ನಾನು ಹೇಳ್ತೀನಿ, ಬೇಡ ನಾನು ಹಂಗೆಲ್ಲ ತೊಗೊಳ್ಳೋದಿಲ್ಲ ಅಂತ. ಇಲ್ಲ ನಿನ್ನ ಮುಂದೆ ನೀನು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಹೆಲ್ಪ್ ಆಗುತ್ತೆ ಇಟ್ಕೊಂತೇಳಿ ಒಂದು 500 ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ ನನಗೆ. ಸಾಮಾನ್ಯವಾಗಿ ನಾನು ಯಾರ ಹತ್ರನೂ ಯಾರಿಗೆ ಏನಾದರೂ ರಿಟರ್ನ್ ಮಾಡಿದ್ರು ಅವರಿಂದ ಏನು ಅಪೇಕ್ಷೆ ಮಾಡಲ್ಲ. ಹಾಗಾಗಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇರಲಿಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ ಅಂದಾಗ ಏನಾಗುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಅದು ಆಟೋಮೆಟಿಕ್ಕಾಗಿ ಪೇಪರಲ್ಲಿ ಆರ್ಟಿಕಲ್ ಬಂತು, ಒಂದು ಡಾಕ್ಯುಮೆಂಟ್ ಆಗಿಬಿಡುತ್ತೆ ನನಗೆ. ಸೊ ಈ ಥರ ಕೆಲಸ ಮಾಡ್ತಾ ಇರ್ತೀನಿ. ಒಂದು ಸಲ ಏನಾಗುತ್ತೆ ಅಂತೇಳಿದರೆ, ಆಟೋದಲ್ಲಿ ಒಬ್ಬರು
ಪ್ರಕಾಶ್ ಅಂತೇಳಿ ಬಾಂಬೆ ಅವರು, ಯಲಹಂಕ ಹತ್ರ ಒಂದು ಮಿನಿಮಮ್ ಡ್ರಾಪ್ ಆಗ್ತೀನಿ ಅವರಿಗೆ. ಡ್ರಾಪ್ ಆಗ್ತಾ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಬೇಸಿಕಲಿ ಮಂಗಳೂರವರು, ಪ್ರಕಾಶ್ ಶೆಟ್ಟಿ ಅಂತ, ಬಟ್ ಲಾಂಗ್ ಬ್ಯಾಕಿಂದ ನಾವು ಬಾಂಬೆಲಿ ಸೆಟ್ಲ್ ಆಗಿದ್ದೀವಿ ಅಪ್ಪನ ಕಾಲದಿಂದ, ಹೋಟೆಲ್ಸ್ ಇದೆ ಅಂತ ಹೇಳ್ತಾರೆ. ಸರಿ, ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೆ, ನನ್ನ ಹತ್ರ ಒಳ್ಳೆ ಐಡಿಯಾಸ್ ಇದೆ ಹೋಟೆಲ್ಸ್ ಬಗ್ಗೆ ಅಂತ ಹೇಳಿರ್ತೀನಿ. ಆಯ್ತು ಬನ್ನಿ ಬಾಂಬೆಗೆ ಅಂತ ಹೇಳಿರ್ತಾರೆ. ಓಕೆ ಅಂತ ಹೇಳಿರ್ತೀನಿ, ಬಟ್ ನಾನು ಹೋಗಿರಲ್ಲ.